ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಸಭೆಯಲ್ಲಿ ಆಸೀನರಾಗಿರುವಂಥ ನಾನು ಎವರೆಸ್ಟ್ ಹೇಳಿದ್ರೆ ಟೈಮ್ ಆಯ್ತಿಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಾಗಿರುವಂಥ ಎಲ್ಲ ಶರಣೆ ಬಂಧುಗಳೇ, ಇವತ್ತು ನಮ್ಮ ಭೀಮಕೆರೆ ಗ್ರಾಮದಲ್ಲಿ ಮನೆ ಮನೆಗೆ ಶರಣ ಸಂದೇಶ ಕಾರ್ಯಕ್ರಮ ವಚನ ಬುಕ್ಕನ್ನು ಕೊಡುವುದರ ಮುಖೇನ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಭೀಮಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಈ ಒಂದು ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇಡೀ ಜಗತ್ತಿಗೆ ಸಮಾನತೆಯನ್ನು ಸಾರಿದಂತಹ ಒಬ್ಬ ಮಹಾನ್ ಶರಣ ಈ ಜಗತ್ತಿನಲ್ಲಿ ಯಾರಾದರೂ ಕೂಡ ಒಬ್ಬರು ಹುಟ್ಟಿದ್ರು, ಜನ್ಮ ತಾಳಿದ್ರು ಅಂತ ಹೇಳಿದ್ರೆ ಅವರು ಜಗಜ್ಯೋತಿ ಬಸವಣ್ಣನವರು ಮಾತ್ರ. 12ನೇ ಶತಮಾನವನ್ನು ನಾವು ಶರಣರ ಯುಗ ಅಥವಾ ಬಸವಣ್ಣನವರ ಯುಗ ಅಂತ ಕರಿತೀವಿ. ಯಾಕಂದ್ರೆ ಅತಿ ಹೆಚ್ಚು ಶರಣರು ಜನ್ಮ ತಾಳಿದ ಕಾಲಮಾನ, ಯುಗ, ಶತಮಾನ ಏನಾದರೂ ಒಂದು ಇತ್ತು ಅಂತ ಹೇಳಿದ್ರೆ ಅದು 12ನೇ ಶತಮಾನ ಮಾತ್ರ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಸಮಾಜದಲ್ಲಿನ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದಂತಹ ಒಬ್ಬ ಮಹಾನ್ ಶರಣರು, ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧ ಹೋರಾಡಿದಂಥವರು, ಸಮಾಜದಲ್ಲಿನ ಮೂಢನಂಬಿಕೆಯ ವಿರುದ್ಧ ಹೋರಾಡಿದಂಥ ಒಬ್ಬ ಮಹಾನ್ ಶರಣ ಅಂತ ಹೇಳಿದ್ರೆ ಅವರು ಜಗಜ್ಯೋತಿ ಬಸವಣ್ಣನವರು. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ತಮ್ಮ ಅನುಭವ ಮಂಟಪದಲ್ಲಿ ಯಾವುದೇ ಜಾತಿ ಭೇದ ಎಣಿಸದೆ ಎಲ್ಲ ಶರಣೆಯರಿಗೆ ಸರಿಸಮನಾದ ಅವಕಾಶ, ಆದ್ಯತೆ, ಆಶ್ರಯವನ್ನ ಕೊಟ್ಟರು. ಜಗಜ್ಯೋತಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕೇವಲ ವೀರಶೈವ ಲಿಂಗಾಯತ ಶರಣರು ಮಾತ್ರ ಇರಲಿಲ್ಲ. ಅಲ್ಲಿ ಮಾದಾರ ಚೆನ್ನಯ್ಯನವರು, ವಲಾರ ವನ್ನಯ್ಯನವರು, ಜೇಡರ ದಾಸಿಮಯ್ಯನವರು, ಹಡಪದ ಅಪ್ಪಣ್ಣನವರು, ಅಂಬಿಗರ ಚೌಡಯ್ಯನವರು, ಗೋಹರ ಕಕ್ಕಯ್ಯನವರು, ಕುಂಬಾರರ ಗುಡ್ಡಯ್ಯನವರು, ಒಕ್ಕಲಿಗ ಮುದ್ದಿನವರು, ನೂಲಿನ ಚಂದಯ್ಯನವರು, ಸಿದ್ದರಾಮೇಶ್ವರವರು, ಜಗನ್ಮಾತೆ ಅಕ್ಕ ಮಹಾದೇವಿ, ಅಕ್ಕ ನಾಗರಾಗಂಬಿಕೆ, ಗಂಗಾಂಬಿಕೆ, ನೀಲಾಂಬಿಕೆ, ಹರದಯ್ಯ, ಮಧುವರ್ಸಯ್ಯ, ಹೀಗೆ ನೂರಾರು ಶರಣರಿಗೆ ಬಸವಣ್ಣನವರು ತಮ್ಮ ಅನುಭವ ಮಂಟಪದಲ್ಲಿ ಆಶ್ರಯವನ್ನ ಕೊಟ್ಟಿದ್ರು. 12ನೇ ಶತಮಾನದಲ್ಲಿ ಶರಣರು ಕಾಯಕ ಹಾಗೂ ದಾಸೋಹಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟವರು. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಯಾವುದೇ ಕೆಲಸವನ್ನ ಒಬ್ಬ ವ್ಯಕ್ತಿ ಅವನು ಶ್ರದ್ಧೆಯಿಂದ, ಭಕ್ತಿಯಿಂದ, ಆಸಕ್ತಿಯಿಂದ, ಉತ್ಸಾಹದಿಂದ ಮಾಡಿದ್ರೆ ನಿಜವಾದ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಬಸವಣ್ಣನವರು ಹೇಳಿದ್ರು. ಅದಕ್ಕೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅವ ಚಮಾರನ ಇರ್ಬೋದು, ಕಮ್ಮಾರನ ಇರ್ಬೋದು, ನೇಕಾರನ ಇರ್ಬೋದು, ರೈತನ ಇರ್ಬೋದು, ದಿನಗೂಲಿ ನೌಕರನ ಇರ್ಬೋದು, ವಿದ್ಯಾರ್ಥಿನಿ ಇರ್ಬೋದು, ಯಾರೇ ಕೂಡ ಅವನು ಆ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಆಸಕ್ತಿ ಇರಬೇಕು, ಉತ್ಸಾಹ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಅವಾಗ ಮಾತ್ರ ನಿಜವಾದ ಪ್ರತಿಫಲನ ಕಾಣಕ್ಕೆ ಸಾಧ್ಯ ಅಂತ ಹೇಳಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ರು. ಬಂಧುಗಳೇ, ನಾನು ಇನ್ನೂ ಹೆಚ್ಚಿಗೆ ಮಾತಾಡೋನಿದ್ದೆ, ಆದರೆ ಕಾಲದ ಮಿತಿ ತುಂಬಾ ಕಡಿಮೆ ಇರೋದ್ರಿಂದ ಈಗಾಗಲೇ ನಮ್ಮ ಅಕ್ಕ ಮೃತ್ಯುಂಜಯಪ್ಪನವರ ಧರ್ಮಪತ್ನಿ ಡಾಕ್ಟರ್ ಸುಧಾ ಮೃತ್ಯುಂಜಯಪ್ಪನವರು ಬೆಂಗಳೂರಿಗೆ ಹೋಗಬೇಕು. ಅದರಿಂದ ನಾನು ಹೆಚ್ಚಿಗೆ ಏನು ಮಾತಾಡ್ತೇನೆ, ಇನ್ನು ಒಂದು ಮಾತನ್ನ ಆಡಿ ಮುಗಿಸ್ತೇನೆ. ಬಂಧುಗಳೇ, 2016ನೇ ಇಸ್ವಿಯಲ್ಲಿ ಶರಣ ವಿಶ್ವವಚನ ಫೌಂಡೇಶನ್ ಸ್ಥಾಪನೆ ಆಯಿತು. ಅದರ ಹಿಂದೆ ವಚನ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕಿನಲ್ಲಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಬಹಳ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರು. ಅಲ್ಲಿ ನಾನು ಕೂಡ ಒಬ್ಬ ಮೆಂಬರ್ ಆಗಿ ಅವ್ರ ಜೊತೆಯಲ್ಲಿ ಸತತ 5 ವರ್ಷಗಳ ಕಾಲ ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ವು. ನಾನು ಮತ್ತೆ ನಮ್ಮ ಅಂಚಿಪುರದ ಗಣಪತಿಯವರು, ಸಿದ್ಮಲಪ್ಪನವರು, ಸೋಮಶೇಖರ್ ಅವರು, ಹೀಗೆ ಸುಮಾರು ಒಂದು 20 ಜನ ನಾವು ಈ ಒಂದು ಹೆಸರಿಕೋಟೆ ಸರಗೂರು ತಾಲೂಕಿನ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳು ಕುಮಾರಸ್ವಾಮಿ ಜೊತೆ ಸತತ 5 ವರ್ಷಗಳ ಕಾಲ ಒಳ್ಳೆಯ ಕಾರ್ಯಕ್ರಮನ ಮಾಡಿದ್ವು. 25 ಕಾರ್ಯಕ್ರಮವನ್ನು 5 ವರ್ಷದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿದ್ವು. ಮನೆ ಮನೆಗೆ ಶರಣ ಸಂದೇಶ, ವಚನಗಳ ನಡಿಗೆ, ಶಾಲೆಗಳ ಕಡೆಗೆ, ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡಿದ್ವು. ಕೊನೆಯ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮವನ್ನು
ನಿಜವಾಗ್ಲೂ ಕೂಡ ನಮ್ಮ ಸಿದ್ದರಾಮಯ್ಯನವರು ಹೇಳಿದಾಗೆ ಹೀಗೆ ಬುದ್ಧಿವಂತರು ಅಲ್ಪ ಸ್ವಲ್ಪ ಹಣ ಇಟ್ಕೊಂಡಿರೋರು ಅವ್ರ ಜೀವನ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಇದಕ್ಕೆ ನಾವು ಯಾವ ರೀತಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಶ್ರಮ ಪಟ್ಟು ದುಡಿಮೆಯಿಂದ ಅವರು ಹಣ ಸಂಪಾದನೆ ಮಾಡೋದೇ ಎಲ್ಲರೂ ಕೂಡ ನಾವು ಮಾಡೋದನ್ನ ನಾವು ನೋಡ್ತಿದ್ದೀವಿ. ಆದರೆ ವಚನ ಕುಮಾರಸ್ವಾಮಿ ಅವರು ಹಾಗೇನೆ ಅವರ ಧರ್ಮಪತ್ನಿಯಾದಂತ ರೂಪ ಕುಮಾರಸ್ವಾಮಿ ಅವರು ಸತತವಾಗಿ ಈ ಒಂದು ಏನು ಶರಣರ ಆದರ್ಶ ತತ್ವ ಸಿದ್ಧಾಂತ ಚಿಂತನೆಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲನೇಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಬೇಕು ಅಂತ ಹೇಳಿದ್ರೆ ನಾವು ಅವರು ಲಿಂಗೈಕ್ಯರಾಗಿರ್ಬೋದು, ಆದರೆ ಹೆಸರಿನಂತ ನಾವು ಯಾರು ಕೂಡ ಈ ಭಾಗದ ಜನ, ಅದರಲ್ಲೂ ಸರ್ವೂರು ಭಾಗದ ಜನ ಯಾರು ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ CN ಮುತ್ತುಂಜಯ್ಯನವರು ನೋಡಿ, ಗಂಡ ಹೆಂಡತಿಯ ಒಂದು ಸಂಬಂಧ, ತಾಯಿ ಮಕ್ಕಳ ಒಂದು ಸಂಬಂಧ, ತಂದೆ ಮಕ್ಕಳ ಒಂದು ಸಂಬಂಧ, ಹೀಗೆ ಹಲವಾರು ಸಂಬಂಧಗಳನ್ನು ನಾವು ಎಣಿಸ್ತಾ ಹೋಗ್ತಾದ್ರೆ ವೈದ್ಯ ಹಾಗೂ ರೋಗಿಯ ಒಂದು ಸಂಬಂಧ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ CN ಮುತ್ತುಂಜಯ್ಯನವರ ಕ್ಲಿನಿಕ್ಗೆ ಒಳಗಡೆ ಹೋಗಿ ಡಾಕ್ಟರ್ ಮಾತಾಡ್ಸ್ಕೊಂಡು ಬಂದ್ಬಿಟ್ಟು ಸಾಕು, ಎಂತ ಕಾಯಿಲೆ ಇದ್ರೂ ವಾಸಿ ಆಗ್ಬಿಡ್ತಿತ್ತು ಮುಂದಿನ. ಖಂಡಿತ ಇವತ್ತು ಕೂಡ ನಮ್ಮ ಭಾಗದ ಜನ ಮೃತ್ಯುಂಜಯಪ್ಪನವ್ರ ಬಗ್ಗೆ ಅಷ್ಟೇ ಅಭಿಮಾನದಿಂದ ಬಹಳ ಗೌರವಯುತವಾಗಿ ಮಾತಾಡ್ತಾರೆ. ಮೃತ್ಯುಂಜಯಪ್ಪನವರು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ತಂಗಿಗ ಯಾವ ಒಂದು ಆರೋಗ್ಯ ಕಡಿಮೆ ಆಗಿತ್ತು, ಯಾರೋ ಒಂದು ತಪ್ಪು ಕಲ್ಪನೆ ಇಟ್ಟು ಯಾರೋ ನನ್ನ ತಂಗಿ ಕಿವಿಗೆ ಒಂದು ಕೆಟ್ಟ ವಿಚಾರನ ಹೇಳ್ಬಿಟ್ರು. ಡಾಕ್ಟರ್ ಮೃತ್ಯುಂಜಯಪ್ಪನವರು ಈ ತರ ಇದಾಗ್ಬಿಟ್ರೆ ತೀರೋಗ್ಬಿಟ್ರೆ ಅಂತ ಅವ್ರು ಬದುಕಿದಾಗ್ಲೆ ನನ್ನ ತಂಗಿ ಒಂದು ದಿನ ಎದ್ದು ಹೊರಗಡೆ ಬಂದಿಲ್ಲ, ಬೆಳಕು ಕೂತ್ಕೊಂಡ್ರು. ನಾನು ಇನ್ನೇಗೆ ನಾನು ಸತ್ತೋಯ್ತೀನಿ, ನಾನು ಬದುಕಿಲ್ಲ, ಮೃತ್ಯುಂಜಯಪ್ಪನವರು ಸತ್ತೋಗ್ಬಿಟ್ಟು ಡಾಕ್ಟರ್ ಅಂದ್ಕೊಂಡು. ಆಗ ನಾನು ಅವರು ಏನೋ ಅನಾರೋಗ್ಯ ಸ್ವಲ್ಪ ಮಾಮೂಲಿ ಸಣ್ಣ ಪುಟ್ಟ ಕಾಯಿಲೆ ಚೇತರಿಸ್ಕೊಂಡು ಹೊರಗಡೆ ಬಂದ್ರು. ಕ್ಲಿನಿಕ್ ಹೋದಾಗ ನನ್ನ ತೆಂಗಿನಲ್ಲಿ ಕರ್ಕೊಂಡು ಹೋದೆ. ಖಂಡಿತ ನನ್ನ ಹೆಸರು ಮೃತ್ಯುಂಜಯಪ್ಪ ಅಂತ ನನಗೆ ಬುದ್ಧಿ ಇಲ್ಲ, ನೀನೇನು ಹೆದರಿಕೆ ಬೇಡ, ನಾನು ಇದ್ದೇ ಇರ್ತೀನಿ, ನೀನು ಏನು ಆಗಲ್ಲ ಅಂತ ಹೇಳಿದ್ರು. ನನ್ನ ತಂಗಿ ಆ ಗಳಿಗೆ ತಿರ್ಗಾ ಚೇತರಿಸ್ಕೊಂಡು ನೋಡಿ ಹೆಂಗಿತ್ತು ಅಂತ. ವೈದ್ಯ ಹಾಗೂ ರೋಗಿಯ ಒಂದು ಸಂಬಂಧ ಯಾವ ರೀತಿ ಅಂತ ಹೇಳಕ್ಕೆ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಹೀಗೇನೆ ಮೃತ್ಯುಂಜಯಪ್ಪನವರು ಲಿಂಗೈಕ್ಯ ಆಗದ ಒಂದು ವಾರ ಅಂತ ಹೇಳಿ ನನಗೆ ಒಂದು ಫೋನ್ ಹಾಕಿದ್ರು. ಅಣೆ ಸೋಮಣ್ಣವರು ಬಹಳ ಆತ್ಮೀಯರು ಅವ್ರಿಗೆ, ಡಾಕ್ಟರ್ CN ಮುತ್ತುಂಜಯಪ್ಪನವ್ರಿಗೆ. ಮದಪ್ಪ ಎಲ್ಲಿದೆ ಅಂತ ಹೇಳಿದ್ರು. ನಾನು ಸರ್ ಅಂಗಡಿಯಲ್ಲಿ ಇದ್ದೀನಿ, ಬಾಡಿಗೆಲ್ಲ ಇದ್ದೀನಿ ಅಂತ ಹೇಳಿದೆ. ಅಣೆ ಸ್ವಾಮಿ ಬರ್ತಾರ ಸರ್ಗೂರ್ಗ, ನೀನು ಬರಬೇಕು ಅಂತ ಹೇಳಿದೆ. ಕಾರಣ ಏನು ಕೇಳ್ಬೇಡ, ವಿಚಾರ ಕೇಳ್ಬೇಡ, ಬರಬೇಕು ಅಂತ ಹೇಳಿದ್ರು. ನಾನು ಸರ್ ಖಂಡಿತ ಬರ್ತೀನಿ, ಅಂಗಡಿಯಲ್ಲಿ ಯಾರಾದ್ರೂ ಪರವಾಗಿಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅವರು ಲಿಂಗೈಕ್ಯ ಆಗಿರೋ ಒಂದು ವಾರ ಅಂತ. ನಾವು ನಿಜವಾಗಿ ಒಂದು ವಾರ ಯಾವುದೋ ಒಂದು ವಿಚಾರ ಮಾತಾಡಕ್ಕೆ ನಮ್ಮನ್ನ ಅಣೆ ಸೋಮಣ್ಣವರು ನನ್ನನ್ನು ಇಬ್ಬರನ್ನು ಕರೆದ್ರು. ಮಾತಾಡಿ ಒಂದೇ ವಾಕ್ಯ ಅವರು ಲಿಂಗೈಕ್ಯ ಆದ್ರು ಅಂದ್ರೆ ನಾವು ನಿಜವಾಗ್ಲೂ ಕೂಡ ನಮ್ಮ ತಂದೆ ತಾಯಿನ ನಮ್ಮ ತಂದೆನ ಕೇಳ್ಕೊಂಡು ಅಷ್ಟು ನೋವಾಗಲಿಲ್ಲ, ಅಷ್ಟೊಂದು ನೋವು ಖಂಡಿತ ನನಗೆ ಆಯ್ಕೋಬೋದು. ಯಾಕಂದ್ರೆ ಮೃತ್ಯುಂಜಯಪ್ಪನವರು ಅಂತ ನನ್ನಂತ ಎಷ್ಟೋ ಜನಗಳಿಗೆ ಎಲ್ಲ ರೀತಿಯ ಸಲಹೆ ಸಹಕಾರವನ್ನ ಕೊಟ್ಟಂತವರು. ಅದಾಗಿ ಇವತ್ತು ಅವರ ಧರ್ಮಪತಿಯಾದಂತ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪನವರು ಅವ್ರ ಜೊತೆನೆ ಹಲವಾರು ಅವರ ಒಡನಾಡಿಗಳನ್ನ ಕರ್ಕೊಂಡ್ಬಂದು ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಅವ್ರ ಜೊತೆಯಲ್ಲಿ ನಮ್ಮ ಸೀಮಾ ಮೋಹನ್ ಅವರು, ನಮ್ಮ ಹೋಟೆಲ್ ನಂಜುಂಡಪ್ಪನವರ ಸೊಸೆ, ಅವರು ಬೇಕಾದಷ್ಟು ಎಲ್ಲ ರೀತಿಯ ಒಂದು ವ್ಯವಸ್ಥೆ ಕೂಡ ಅವ್ರ ಮನೇಲಿ ಇದ್ರು ಕೂಡ ಮೃತ್ಯುಂಜಯಪ್ಪನವರ ಧರ್ಮಪತ್ನಿ ಅವ್ರ ಜೊತೆಲೆ ಸಮಾಜದ ಈ ಒಂದು ಒಳ್ಳೆಯ ಕೆಲಸಕ್ಕೆ ನಾನು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಅವರೆಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಬಂದಿದ್ದಾರೆ. ಹಾಗೆಯೇ ಪ್ರತಾಪಣ್ಣನವರ ಮಿಸ್ಸಸ್ ಕೂಡ, ಅವರು ಕೂಡ ಎಲ್ಲ ವ್ಯವಹಾರಗಳನ್ನ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾರೆ ಅವರು. ಮತ್ತೆ ಅದೇ ರೀತಿ ದಯಾನಂದನ ಅವರ ಧರ್ಮಪತ್ನಿಯನ್ನು ಕೂಡ, ಮತ್ತೆ ಮಂಗಳಮ್ಮ ಅವರು, ಮತ್ತೆ ನಮ್ಮ ಆದೀಶ್ ಅವರ ಧರ್ಮಪತ್ನಿ, ಇವರೆಲ್ಲರೂ ಕೂಡ ಇವ್ರ ಜೊತೆಲಿ ಬಹಳ ಕೈ ಜೋಡಿಸಿ ಇಂಥ ಒಂದು ಒಳ್ಳೆಯ ಕೆಲಸವನ್ನ, ಸಮಾಜದ ಕೆಲಸವನ್ನ ಅವರು ನಿರಂತರವಾಗಿ ಇಲ್ಲಿ ತನಕ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೇನೂ ಕೂಡ ನಮ್ಮ ಸುಧಾ ಅಕ್ಕ ಅವರು ಎಲ್ಲರೂ ಕೂಡ ಜೊತೆಗೂಡಿಸ್ಕೊಂಡು ಇಂಥ ಕಾರ್ಯಕ್ಕೆ ಹೆಚ್ಚು ಹೆಚ್ಚು ಒತ್ತಿನ ಕೊಟ್ಟು ಇನ್ನೂ ಸಮಾಜದ ಏಳಿಗೆಗಾಗಿ ಅವರಿಗೆ ಬಹುಶಃ ಬಸವಾದಿ ಪ್ರಮುಖರು, ಶಿವಸೇನರು 100 ವರ್ಷ ಆಯಿಸ್ಕೊಟ್ಟು ಎಲ್ಲರೂ ನಮ್ಮೆಲ್ಲರ ಏನು ಬಸವಣ್ಣನವರ ಆದರ್ಶ ತತ್ವ ಸಿದ್ಧಾಂತ ಚಿಂತನೆಗಳನ್ನ ನಾವೆಲ್ಲರೂ ಕೂಡ ನಮ್ಮ ನಿಜ ಜೀವನದಲ್ಲಿ ಅಳವಡಿಸುವ ಮುಖೇನ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಪ, ದ್ವೇಷ, ಮದ, ಮತ್ಸರವನ್ನು ಬಿಟ್ಟು ಒಳ್ಳೆಯ ನಡೆ, ನುಡಿ, ಆಚಾರ, ವಿಚಾರ
ಮುಂದೆ ಒಯ್ಯಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಶರಣ ಬಂಧುಗಳಿಗೂ ವಂದಿಸಿ ನಾನು 2 ಮಾತಿಗೆ ವಿರಾಮವನ್ನು ಹೇಳ್ತಿದ್ದೀನಿ. ಅನುಭವಗಳನ್ನು ಹಂಚಿಕೊಂಡಂತ ಮಾಡಿದ ಮಾಡಕ್ಕೊಂದು ಧನ್ಯವಾದಗಳು. ಮತ್ತೆ ಅವರು ಏನು ಅಭಿಮಾನದಿಂದ ಮತ್ತೆ ಕುಮಾರಸ್ವಾಮಿ ರೂಪ ಕುಮಾರಸ್ವಾಮಿ ವಿಧಾನ ಬಿಜೆಪಿಗೆ ಹೇಳೋದಂದ್ರೆ ಆಕ್ಚುಲಿ ಒಂದು ವಚನ, ಉಪ್ಪು ನೀರೆಲ್ಲಾಯಿತು ಉಪ್ಪು ಕರಗಿತ್ತು, ಮುತ್ತು ಮಾರಿಕಲ್ಲು ನೀರೆಲ್ಲಾಯಿತು ಮಾರಿಕಲ್ಲು ಕರಗಿತ್ತು, ಮುತ್ತು ನೀರೆಲ್ಲಾಯಿತು ಮುತ್ತು ಕಟ್ಟದ ಕಾರಣ ಪ್ರೀತಿನ ಮಲ್ಲಿಕಾರ್ಜುನ ಅಂದ್ರೆ ಭೂಮಿಯ ತಾಯಿ ಕಟ್ಟು ಎಲ್ಲ ಬರ್ತಾರೆ, ಎಲ್ಲ ಉಪ್ಪುಂತಾರೆ, ವಾರಿಕಲ್ಲು ಆಂಕಲ್ ಕರಗಿ ಹೋಗ್ತದೆ, ಮುತ್ತು ಒಂಥರ ಆಂಕಲ್ ಕರಗೋದಿಲ್ಲ. ಅಂಥ ವ್ಯಕ್ತಿಗಳು ಆ ಸಾಲಿಗೆ ಕುಮಾರಸ್ವಾಮಿ ದಂಪತಿಗಳು ಮತ್ತು ಮೇಡಮ್ ಬರ್ತಾರೆ. ಹಾಗಾಗಿ ಈಗ ಮನೆಯ ಅಧ್ಯಕ್ಷರ ಭಾಷಣ ಶ್ರೀಯುತ ಕುಮಾರಸ್ವಾಮಿ ಅವರು. ಬಸವನರಿವು ನೀರಾಧಾರವಾಯಿತು, ಬಸವನರಿವು ನೀರಾಧಾರವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು, ಬಸವನರಿವು ನೀರಾಧಾರವಾಯಿತು, ಬಸವನ ಭಕ್ತಿ ಬಯಲನೆ ಕೂಡಿ ನಿರ್ವಯಲಾಯಿತು, ಬಸವನ ಭಕ್ತಿ ಬಯಲನೆ ಕೂಡಿ ನಿರ್ವಯಲಾಯಿತು, ಬಸವ 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 ಎಂಬ ಶಬ್ದವಡಗಿ 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 ನಿಶಬ್ದವಾಯಿತಯ್ಯ ಸಂಗಯ್ಯ, ನಿಶಬ್ದವಾಯಿತಯ್ಯ ಸಂಗಯ್ಯ, ನಿಶಬ್ದವಾಯಿತಯ್ಯ ಸಂಗಯ್ಯ, ಬಸವನರಿವು ನೀರಾಧಾರವಾಯಿತು, ಬಸವನರಿವು ನೀರಾಧಾರವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು, ಬಸವನರಿವು ನೀರಾಧಾರವಾಯಿತು, ಬಸವನರಿವು ನೀರಾಧಾರವಾಯಿತು, ಬಸವನರಿವು ನೀರಾಧಾರವಾಯಿತು.